ಪ್ರೇಮ ಏನಮ್ಮ ನನ್ನ ಜೊತೆ ಮಾತಾಡಬೇಕು ಅಂತ ಬರೋಕ್ಕೆ ಹೇಳ್ದೆ? ಏನಮ್ಮ ವಿಷಯ? ಹೇಳ್ತೀನಿ ಅಣ್ಣ. ನಿಮ್ಮ ಹತ್ರ ಮಾತಾಡಬೇಕು ಅಂತಾನೆ ಬರಕ್ಕೆ ಹೇಳಿದೆ. ನೋಡಿ, ನಾನು ನಿಮ್ಮನ್ನ ಮಮತಾಕನ ಗಂಡ ಅಂತ ನೋಡೋದಕ್ಕಿಂತ ಹೆಚ್ಚಾಗಿ ನನ್ನೊಬ್ಬ ಅಣ್ಣ ಅಂತ ನಾನು ಭಾವಿಸ್ತೀನಿ. ನಾನು ಹೇಳಿದ್ದನ್ನು ನೀವು ಕೇಳ್ತೀರಾ ಅನ್ನೋ ನಂಬಿಕೆ ಮೇಲೆ ನಾನು ನಿನ್ನ ಕರೆಸಿದ್ದೀನಿ. ಪ್ಲೀಸ್ ಅಣ್ಣ, ನಾನು ಏನು ಹೇಳ್ತೀನೋ ಅದನ್ನು ನೀವು ಅರ್ಥ ಮಾಡಿಕೊಂಡು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮಾಡ್ತೀರಾ ಅಲ್ವಾ? ಖಂಡಿತ ಪ್ರೇಮ, ಖಂಡಿತ ಮಾಡ್ತೀನಿ. ಏನು ಹೇಳು? ಯಾಕೆಂದರೆ ನಂಗೆ ನಿನ್ನ ಮೇಲೆ ತುಂಬ ನಂಬಿಕೆ ಇದೆ ಅಮ್ಮ. ನೀನು ಸಾವಿತ್ರಿ ನಾವು ಕಷ್ಟದಲ್ಲಿದ್ದಾಗ ತುಂಬ ಸಹಾಯ ಮಾಡಿದ್ದೀರಾ. ಅಷ್ಟೇ ಯಾಕೆ ಇವತ್ತು ನನ್ನ ಸಾವಿತ್ರಿ ನನ್ನ ನಾದಿನಿ ಚೆನ್ನಾಗಿದ್ದಾಳೆ ಅವ್ರ ಮನೇಲಿ, ಗಂಡನ ಮನೇಲಿ ಅಂದರೆ ಅದಕ್ಕೂ ನೀನೇ ಕಾರಣ. ನಮ್ಮೆಲ್ಲರಿಗೂ ತುಂಬ ಸಹಾಯ ಮಾಡಿದ್ಯಾ. ಬುದ್ಧಿವಂತೆ. ನೀನು ಏನೇ ಹೇಳಿದ್ರು ನಾನು ಕೇಳ್ತೀನಮ್ಮ. ನಿನ್ನ ಮೇಲೆ ನಂಗೆ ತುಂಬ ನಂಬಿಕೆ ಇದೆ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಿಮ್ಮ ಮಾತು ಕೇಳಿ ನಂಗೆ ತುಂಬ ಖುಷಿ ಆಯಿತು. ಅಣ್ಣ, ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಸಾವಿತ್ರಿ ಅಕ್ಕ ಅವ್ರ ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂತ ಗೊತ್ತಾ ನಿಮಗೆ? ಗೊತ್ತಿಲ್ಲ ಅಮ್ಮ, ನನಗೂ ಗೊತ್ತಿಲ್ಲ ಎಲ್ಲಿದ್ದಾರೆ ಅಂತ. ನನ್ನ ಹೆಂಡತಿ ಕೇಳಿದ್ರೆ ಒಂದಿನ ಸಾವಿತ್ರಿ ಅಕ್ಕನ ಮನೇಲಿದ್ದಾಳೆ ಅಂತಾಳೆ, ಒಂದ್ಸತಿ ಕವಿತಾ ಅಕ್ಕನ ಮನೇಲಿದ್ದಾಳೆ ಅನ್ಸುತ್ತೆ ಅಂತಾಳೆ. ಒಂದೊಂದು ದಿನ ಒಬ್ಬೊಬ್ರು ಅಕ್ಕಂದಿನ ಮನೇಲಿ ಹೇಳ್ತಾಳೆ. ಅವ್ರು ಎಲ್ಲಿದ್ದಾರೆ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರ ಮಕ್ಳ ಮನೇಲಿ ಇದ್ದಾರೆ ಅನ್ನೋದು ವಿಷಯ ಅಂತೂ ಇವಳು ಹೇಳಿದ್ಮೇಲೆ ನಂಗೆ ಗೊತ್ತಾಯಿತು. ಅವ್ರು ಇಷ್ಟು ದಿನ ಯಾವತ್ತೂ ಉಳ್ಕೊತಿರ್ಲಿಲ್ಲ. ಅದು ಯಾಕೆ ಹೋಗಿ ಉಳ್ಕೊಂಡಿದ್ದಾರೋ ನನಗೂ ಗೊತ್ತಿಲ್ಲ. ಸರಿಯಾಗಿ ನನಗೂ ಏನೂ ಗೊತ್ತಿಲ್ಲಮ್ಮ. ಅಲ್ಲ, ನೀವು ಕೇಳಿಲ್ವಾ ಎಲ್ಲಿ ಹೋಗಿದ್ದಾರೆ ಏನು ಅಂತ ಮಮ್ಮತಕ್ಕನ? ಅದೇ ಅಮ್ಮ ಹೇಳಿದ್ನಲ್ಲ, ಕೇಳಿದಕ್ಕೆ ಅವಳು ಅಕ್ಕಂದಿರ ಮನೆಗೆ ಹೋಗಿದ್ದಾಳೆ. ಅವ್ರಿಗೆ ನಾನು ಒಬ್ಬಳೆ ಮಕ್ಕಳ, ಇನ್ನೂ 3 ಜನ ಮಕ್ಕಳಿದ್ದಾರೆ, ಅಲ್ಲೆಲ್ಲ ಹೋಗಿರ್ತಾರೆ ಬಿಡಿ ಅಂತ ಅಂದ್ಲು. ನಾನು ಅದು ಅಲ್ವಾ, ಅವ್ರಿಗೂ ಇಲ್ಲಿ ಇದ್ದಿದ್ದು ಬೇಜಾರಾಗಿರ್ಬೋದು, ಅದಕ್ಕೆ ಮಕ್ಳ ಮನೆಗೆ ಹೋಗಿದ್ದಾರೆ ಅಂತ ಸುಮ್ಮನಾದೆ. ನೀವು ತುಂಬ ತಪ್ಪು ತಿಳ್ಕೊಂಡಿದ್ದೀರ ಅಣ್ಣ. ಅವ್ರು ಎಲ್ಲೂ ಹೋಗಿಲ್ಲ. ಅವ್ರು ಈ ಊರು ಬಿಟ್ಟೇ ಹೋಗಿಲ್ಲ. ಅಷ್ಟೇ ಅಲ್ಲ, ಅವರು ಮನೆ ಬಿಟ್ಟು ಹೋಗಿರೋದು. ಅವ್ರು ಹೋಗಿರೋದು ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಹೆಂಡತಿ ಮಮತಾ ಅವ್ರನ್ನ ಮನೆ ಬಿಟ್ಟು ಕಳಿಸಿರೋದು. ಏನು ಹೇಳ್ತಾ ಇದೀಯ ಪ್ರೇಮ? ನಿಜ ಹೇಳ್ತಾ ಇದೀಯ ನೀನು? ನಾನು ಯಾಕಣ್ಣ ನಿಮ್ಮ ಹತ್ರ ಸುಳ್ಳು ಹೇಳಿ? ನಿಜನೇ ಹೇಳ್ತಿದ್ದೀನಿ. ಮಮತಕ್ಕನೆ ಅವ್ರನ್ನ ಮನೆ ಬಿಟ್ಟು ಆಚೆ ಕೊಡ್ಸಿದ್ದಾಳೆ. ಪಾಪ ಅವ್ರು ಇರೋಕ್ಕೆಲ್ಲೂ ಜಾಗ ಇಲ್ಲದೆ ಹೊಲದ ಹತ್ರ ಗುಡಿಸ್ಲಾಕೊಂಡು ಇರೋಣ ಅಂತ ಹೋಗಿದ್ರಂತೆ. ಅಷ್ಟರಲ್ಲಿ ಪಾರ್ವತವ ಹೋಗಿ ಬೇಡ ಅಂತ ಮನೆಗೆ ಕರ್ಕೊಂಡು ಬಂದು ಇರಿಸ್ಕೊಂಡಿದ್ದಾರೆ. ಅವ್ರು ಯಾವ ಊರಿಗೂ ಹೋಗಿಲ್ಲ, ಯಾವ ಮಕ್ಕಳ ಮನೆಗೂ ಹೋಗಿಲ್ಲ. ನಿಮ್ಮೂರಲ್ಲೇ ಪಾರ್ವತಕ್ಕ ಅವ್ರ ಮನೆ ಇದ್ದಾರೆ. ಹೌದಾ? ಅಯ್ಯಯ್ಯೋ, ಈ ವಿಷಯ ನನಗೆ ಗೊತ್ತೇ ಆಗಲಿಲ್ವಲ್ಲ ಪ್ರೇಮ. ಪಾಪ ಅವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೋ ಏನೋ. ಇದೆಲ್ಲ ಆಗಿರೋ ವಿಷಯನೇ ನನಗೆ ಗೊತ್ತಿಲ್ಲ. ಯಾರು ನನ್ನ ಹತ್ರ ಹೇಳೂ ಇಲ್ಲ, ಮಮತಾನೂ ಹೇಳಿಲ್ಲ, ಅತ್ತೆ ಮಾವನೂ ನಂಗೆ ಸಿಕ್ಕಿಲ್ಲ. ಪಾರ್ವತಕ್ಕ ಮೊನ್ನೆ ತಾನೇ ಸಿಕ್ಕಿದ್ರು, ಅವರು ಕೂಡ ನನ್ನ ಹತ್ರ ಏನೂ ಹೇಳಲಿಲ್ಲ. ಯಾಕೆ ಹೇಳಿಲ್ವೋ ನನಗೆ ಗೊತ್ತಿಲ್ಲ. ಆದರೆ ಇಷ್ಟೆಲ್ಲ ಆಗಿದೆ ಅನ್ನೋ ವಿಷಯ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಪ್ರೇಮ. ನನಗೆ ಗೊತ್ತಣ್ಣ, ನಿಮ್ಗೆ ವಿಷಯ ಎಲ್ಲ ಗೊತ್ತಿಲ್ಲ ಅಂತ. ಅದಕ್ಕೆ ನಾನು ನಿಮ್ಮನ್ನ ಇಲ್ಲಿಗೆ ಬರಕ್ಕೆ ಹೇಳಿದ್ದು. ಛೇ, ಎಂಥ ಪರಿಸ್ಥಿತಿ ಬಂದ್ಬಿಡ್ತು ಅವ್ರಿಗೆ. ಈ ಮಮತಂಗೆ ಏನಾಗಿದೆ? ಬರ್ತಾ 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 ಹತ್ತಿ ಆಗೋಯ್ತು ಅವ್ರದ್ದು. ಯಾಕೆ ಹಿಂಗೆ ಆಡ್ತಾ ಇದ್ದಾಳೆ ಅಂದರೆ ಗೊತ್ತಾಗ್ತಿಲ್ಲ. ಪಾಪ ನಮ್ಮ ಅತ್ತೆ ಮಾವ ಇಲ್ಲ ಅಂದಿದ್ರೆ ಇವತ್ತು ನಾನು ಜೀವಂತವಾಗೇ ಇರ್ತಾ ಇರಲಿಲ್ಲ ಪ್ರೇಮ. ನಾನು ಜೀವಂತವಾಗೇ ಇರ್ತಾ ಇರಲಿಲ್ಲ. ಇನ್ನು ಈ ಥರ ದುಡಿಯೋದು, ಮನೆ ಕಟ್ಟೋದು ಅದೆಲ್ಲ ಬೇಡ ಬಿಡು, ಅದೆಲ್ಲ ಸೆಕೆಂಡ್ರಿ. ಆದರೆ ನಾನು ಬದುಕೇ ಇರ್ತಿರ್ಲಿಲ್ಲ ಗೊತ್ತಾ. ಇವತ್ತು ನಾನು ಬದುಕಿ ಹಿಂಗೆ ಚೆನ್ನಾಗಿದ್ದೀನಿ ಅಂದರೆ ಅದಕ್ಕೆ ನಮ್ಮ ಅತ್ತೆ ಮಾವನೇ ಕಾರಣ. ಅವ್ರನ್ನ ನಾನು ಮನೆ ಬಿಟ್ಟು ಆಚೆ ಹಾಕಿದ್ದೀನಿ ಅಂದರೆ ಜನ ನನ್ನ ಬಗ್ಗೆ ಏನು ಅನ್ಕೋಬಹುದು ಹೇಳು? ಜನ ಪ್ರಶ್ನೆ ಬೇಡ, ನನ್ನ ಮನಸ್ಥಿತಿ ಬಗ್ಗೆ ಯೋಚನೆ ಮಾಡು. ನಂಗೆ ನಿಜವಾಗ್ಲೂ ದುಃಖ ಆಗ್ತಾಯಿದೆ ಪ್ರೇಮ. ಈ ವಿಷಯ ದೇವರ ಹಣೆಗೂ ನನಗೆ ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ನಾನು ಖಂಡಿತ ಅವ್ರನ್ನ ಅಲ್ಲಿ ಇರಕ್ಕೆ ಬಿಡ್ತಿರ್ಲಿಲ್ಲ. ನನ್ನ ಮನೆಗೆ ಕರ್ಕೊಂಡು ಬಂದು ಇರಿಸ್ಕೊತಿದ್ದೆ. ನೀವು ಕರ್ಕೊಂಡೋಗಿ ಇಸ್ಕೊಂಡ್ರೆ ಏನಣ್ಣ ಪ್ರಯೋಜನ? ಅವ್ ಮಮತಕ್ಕನ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಲ್ವಾ? ಒಂದು ತುತ್ತು ಅನ್ನ ಹಾಕೋದಕ್ಕೂ ಹೀಯಾಳಿಸಿ ಹಂಗಿಸಿ ಬಿಟ್ಟು ತಿಂತೀರಾ ಅಂತ ಹೇಳಿ ಹೇಳಿ ಹಿಂಸೆ ಕೊಟ್ಟು ಹಾಕ್ತಾಳೆ. ಅದಂತಾನೆ ಅವ್ರ ಪಾಪ ಅಲ್ಲಿ ಇದ್ದು ಹೆಂಗೆ ತಿಂತಾರೆ ಹೇಳಿ? ಅಮ್ಮ, ನೀನು ಹೇಳೋದು ನಿಜಾನೇ. ಈ ಮಮತಾ ಯಾಕೆ ಈ ಥರ ಮಾಡ್ತಾ ಇದ್ದಾಳೆ, ಯಾಕೆ ಈ ಥರ ಬುದ್ಧಿ ಕಲಿತ್ಲು ಅಂತ ನನಗೂ ಗೊತ್ತಾಗ್ತಿಲ್ಲ. ನನ್ನ ಹೆಂಡತಿ ಚಿನ್ನ ಥರ ಇದ್ಲಮ್ಮ. ಇತ್ತೀಚೆಗೆ ಇವಳು ಈ ಥರ ಆಡ್ತಾ ಇರೋದು. ಏನು ಮಾಡಬೇಕು ಅಂತ ನನಗೂ ಗೊತ್ತಾಗ್ತಿಲ್ಲ. ಪ್ರೇಮ, ನೀನು ಹೇಳಮ್ಮ, ಏನು ಮಾಡಬೇಕು ನಾನು ಅಂತ ಹೇಳು. ಇದನ್ನೆಲ್ಲ ಸರಿ ಮಾಡೋಕ್ಕೆ ನಾನು ಖಂಡಿತ ಮಾಡ್ತೀನಿ. ಇವಾಗ ಏನು ಮಾಡ್ಬೇಕು ಗೊತ್ತಾ ಅಣ್ಣ? ನೀವು ಸ್ವಲ್ಪ ದಿನ ಕೆಲ್ಸಕ್ಕೆ ಹೋಗಬೇಡಿ. 1 ತಿಂಗಳು ಅಂತಾನೆ ಅಂದ್ಕೊಳ್ಳಿ. ಕೆಲ್ಸಕ್ಕೆ ಈ ತಿಂಗಳು ಹೋಗಬೇಡಿ. ನಿಮ್ಗೆ ರಜಾ ಕೊಡ್ತಾರಾ? ಹೌದಮ್ಮ, ರಜೆ ಕೊಡ್ತಾರೆ. ಸುಮಾರು ರಜೆ ಇದೆ ನನಗೆ. ನಾನೇ ರಜೆ ತೊಗೊಂಡಿಲ್ಲ. ಎಮರ್ಜೆನ್ಸಿ ಲೀವ್ ಹೀಗೆಲ್ಲ ಅದು ಇದು ಏನೇನೋ ಅವೆ. ಹಾಗಿದ್ರೆ ಒಂದು 15-20 ದಿನ ರಜಾ ಕೊಡ್ತಾರಾ ಅಣ್ಣ? 15-20 ದಿನ ಏಕಮ್ಮ, 1 ತಿಂಗಳೇ ಕೊಡ್ತಾರೆ. ಹಾಗಾದರೆ ಒಂದು ಕೆಲಸ ಮಾಡಿ ಅಣ್ಣ, 1 ತಿಂಗಳು ರಜಾ ಹಾಕ್ಬಿಡಿ. ರಜಾ ಹಾಕ್ಬಿಟ್ಟು ಈ ವಿಷಯನ ಮಮತಕ್ಕನ ಹತ್ರ ಹೇಳಿಬಿಡಿ. ಮಮತಕ್ಕನ ಹತ್ರ ನೀವು ಏನು ಹೇಳಬೇಕು ಅಂದರೆ, ಇದಕ್ಕೆ ತಂದೆ ನನ್ನ ಕೆಲಸದಿಂದ ತೆಗೆದು ಹಾಕ್ಬಿಟ್ರು ಅಂತ ಹೇಳಿ. ನಿಮಗೆ ಕೆಲಸ ಇಲ್ಲ ಅಂತ ಹೇಳಿ. ಅಷ್ಟೇ ಅಲ್ಲ, ಮನೆ ಮೇಲೆ ತೊಗೊಂಡ್ರೋ ಲೋನ್ ತುಂಬ ಬಡ್ಡಿ ಅದು ಇದೆಲ್ಲ ಜಾಸ್ತಿ ಆಗಿಬಿಟ್ಟಿದೆ, ಲೋನ್ ಕಟ್ಟೋಕ್ಕಾಗ್ತಿಲ್ಲ ಅಂತ ಹೇಳಿ. ಹೊರಗಡೆ ಎಲ್ಲ ತುಂಬ ಸಾಲ ಮಾಡ್ಕೊಬಿಟ್ಟಿದ್ದೀನಿ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ತುಂಬ ಕಷ್ಟ ಆಗ್ತಿದೆ ಅನ್ನೋ ಥರ ವರ್ತಿಸಿ. ಇದೆಲ್ಲ ನಾಟಕ ನೀವು ಮಾಡಿದ್ರೆ ಅವಳಿಗೊಬ್ಬನೇ ಕಡಿಮೆ ಮಾಡೋಕ್ಕಾಗುತ್ತೆ. ಅಷ್ಟೇ ಅಲ್ಲ, ಇದರೆಲ್ಲರದ ಹಿಂದೆ ಮತ್ತೆ ಅವಳು ಅಪ್ಪ ಅವನ ಹತ್ರನೇ ಹೋಗಿ ಕಾಲಿಗೆ ಬಿದ್ದು ಕೇಳ್ಕೋಬೇಕು. ಆ ಥರ ನಾನು ಮಾಡ್ತೀನಿ. ನೀವು ದಯವಿಟ್ಟು ಇದಕ್ಕೆ ಸಹಕಾರ ಕೊಡಬೇಕು. ಖಂಡಿತ ಖಂಡಿತ ಕೊಡ್ತೀನಿ. ನೀನು ಹೇಗೆ ಹೇಳ್ತೀಯೋ ಹಾಗೆ ಮಾಡ್ತೀನಿ. ನಿಮ್ಮ ಹೆಂಡತಿಗೆ ಈ ಥರ ಎಲ್ಲ ಹೇಳ್ತಿದ್ದೀನಿ, ಈ ಥರ ಎಲ್ಲ ಮಾಡ್ತಿದ್ದೀನಿ ಅಂತ ನಿಮ್ಗೇನು ಬೇಜಾರಿಲ್ಲ ತಾನೇ ಅಣ್ಣ? ಹೌದಣ್ಣ, ಅದೇ ನಿಜ. ಅದಕ್ಕೋಸ್ಕರ ನಾನು ಇದೆಲ್ಲ ಮಾಡ್ತಿದ್ದೀನಿ. ನೀವು ಇವತ್ತು ಹೋದ ತಕ್ಷಣ ಇದೆಲ್ಲ ಶುರು ಮಾಡಿಕೊಡಿ. ತುಂಬ ಸಾಲ ಮಾಡಿದ್ದೀನಿ ಹೊರಗಡೆ ಅಂತ ಹೇಳಿ. ಮನೆಯಿಂದ ನಾನು ಆಚೆನೇ ಹೋಗಲ್ಲ, ಸಾಲ ಆಗ್ಬಿಟ್ಟಿದೆ ಅಂತ ಹೇಳಿ. ಮನೇಲಿರೋ ದುಡ್ಡು ಒಡವೆ ಎಲ್ಲನೂ ತೆಗೆದು ಎಲ್ಲಾದರೂ ಬಚ್ಚಿಟ್ಬಿಡಿ.
ಇದನ್ನೆಲ್ಲ ಮಾರ್ಬಿಟ್ಟೆ ಅಂತ ಹೇಳಿ. ನನ್ನ ಹತ್ರ 1 ರೂಪಾಯಿನೂ ದುಡ್ಡಿಲ್ಲ ಅಂತ ಹೇಳಿ. ಅಷ್ಟೇ ಅಲ್ಲ, ಮನೆಗೆ ಲೋನ್ ಕಟ್ಟೋಕ್ಕಾಗದೆ ಈಗ ಮನೆ ಸೀಜ್ ಮಾಡ್ತಾರೆ ಅಂತ ಹೇಳಿ. ಹೇಗೆ ಹೇಳ್ತಾನೆ ಇರಿ, ಅವಳಿಗೆ ಬರೀ ಕಷ್ಟ 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 ಅಂತಲೇ ಅನ್ನಿಸ್ಬೇಕು. ಆವಾಗ ಅವಳಿಗೆ ಕೊಬ್ಬೆಲ್ಲ ಇಳಿಯುತ್ತೆ. ಸರಿ ಅಮ್ಮ, ಹಾಗೆ ಮಾಡ್ತೀನಿ. ನೀನು ಹೇಗೆ ಹೇಳ್ತೀಯೋ ಹಾಗೆ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಇದನ್ನೆಲ್ಲ ಅರ್ಥ ಮಾಡ್ಕೊಂಡ್ರಲ್ಲ. ನಾನು ಎಲ್ಲಿ ನೀವು ಏನು ಅನ್ಕೋತಿರೋ, ನಾನು ಹೇಗೆ ನಿಮ್ಮ ಹತ್ರ ಇದನ್ನೆಲ್ಲ ಮಾತಾಡೋದು ಅಂತ ತುಂಬ ಹೆದರ್ಕೊಂಡ್ಬಿಟ್ಟಿದ್ದೆ. ಇಲ್ಲಮ್ಮ, ಇಲ್ಲ, ನೀನು ಹೇಳಿದ್ದೆಲ್ಲ ಕೇಳಿದ್ಮೇಲೆ ನನಗೆ ತುಂಬ ಬೇಜಾರಾಗ್ತದೆ. ಪಾರ್ವತಿ ಅವ್ರ ಮನೆಗೆ ಹೋಗಿ ಮೊದಲು ಅತ್ತೆ ಮಾವನ ಮಾತಾಡ್ಸ್ಕೊಂಡು ಹೋಗ್ತೀನಿ. ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅವ್ರಿಗೆ ಹೆಂಗೆ ಮುಖ ತೋರಿಸ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಅವರಿಂದ ಬದುಕಿರೋ ಜೀವ ಇದು. ಇವತ್ತು ಅವ್ರು ಎಷ್ಟೊಂದು ಕಷ್ಟಪಡ್ತಿದ್ರು, ನನಗೆ ಗೊತ್ತೇ ಇಲ್ಲದೆ ಇರೋ ಥರ ಇದ್ದೀನಲ್ಲ, ಅದು ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ನನಗೆ. ಇದೆಲ್ಲ ಹೀಗೆ ಇರಲ್ಲ ಅಣ್ಣ, ಎಲ್ಲ ಸರಿ ಹೋಗುತ್ತೆ. ಅದಕ್ಕೆ ನಿಮ್ಮ ಸಹಾಯ ಬೇಕು ಅಷ್ಟೇ. ನಾನು ಹೇಗೆ ಹೇಳಿದ್ದೀನೋ ಹಾಗೆ ಮಾಡಿ. ಮುಂದೆ ಏನಾಗುತ್ತೆ ಅಂತ ನಾನು ನೋಡ್ಕೋತೀನಿ. ನೀವೇನು ತಲೆ ಕೆಡಿಸ್ಕೋಬೇಡಿ. ಸರಿ ಅಮ್ಮ, ಸರಿ, ಹಾಗೆ ಆಗಲಿ. ನೀನು ಹೇಗೆ ಹೇಳ್ತೀಯೋ ಹಾಗೆ ಮಾಡ್ತೀನಿ. ಸರಿ, ಹಾಗಿದ್ರೆ ಇನ್ಮೇಲೆ ನಾನು ನಿಮ್ಗೊಂದು ನಂಬರಿಂದ ಕಾಲ್ ಮಾಡ್ತೀನಿ. ಅದು ಹೊಸ ನಂಬರ್ ನಂದು. ಆ ನಂಬರ್ನ ಸೇವ್ ಮಾಡಿ ಇಟ್ಕೋಬೇಡಿ. ಪ್ರೇಮ ಅಂತ ಸೇವ್ ಮಾಡ್ಕೋಬೇಡಿ, ಬೇರೆ ಏನಾದರೂ ಸೇವ್ ಮಾಡಿ ಇಟ್ಕೊಳ್ಳಿ. ಆ ನಂಬರಿಂದ ನಾನು ನಿಮ್ಗೆ ಇನ್ಮೇಲೆ ಕಾಲ್ ಮಾಡ್ತೀನಿ. ಪ್ರತಿ ಕ್ಷಣ ನೀವು ಏನು ಮಾಡಬೇಕು, ಅವಳ ಹತ್ರ ಏನು ಮಾತಾಡಬೇಕು ಎಲ್ಲ ನಾನು ಹೇಳ್ಕೊಡ್ತೀನಿ. ನಾನು ಹೇಗೆ ಹೇಳ್ತೀನೋ ಹಾಗೆ ಮಾಡಿ ಅಷ್ಟೇ. ಆಗಲಿ ಪ್ರೇಮ, ಮಾಡ್ತೀನಿ. ನೋಡಿ, ಯಾವುದೇ ಕಾರಣಕ್ಕೂ ಇದು ನಾಟಕ ಅಂತ ಅಕ್ಕಂಗೆ ಗೊತ್ತಾಗಬಾರ್ದು. ಅವಳಿಗೆ ಏನಾದರೂ ಇದು ನಾವು ಮಾಡ್ತಿರೋದು ನಾಟಕ ಅಂತ ಗೊತ್ತಾದರೆ ನಾವು ಅಂದ್ಕೊಂಡಿದ್ದಕ್ಕಿಂತ ಉಲ್ಟಾ ಆಗೋಗುತ್ತೆ ಎಲ್ಲ. ನಿಮ್ಮ ಅತ್ತೆ ಮಾವ ಪಾರ್ವತಿ ಅವ್ರ ಮನೇಲಿ ಕಷ್ಟಪಡಬೇಕಾಗುತ್ತೆ. ಇವಳು ಇದೇ ಥರ ಮನುಷ್ಯತ್ವ ಇಲ್ಲದೆ ಮೆರಿತಾ ಇರಬೇಕಾಗುತ್ತೆ. ಹಂಗೆ ಆಗಬಾರ್ದು ಅಂದರೆ ನಾವು ಮಾಡ್ತಿರೋದು ನಾಟಕ ಅನ್ನೋದು ಯಾವುದೇ ಕಾರಣಕ್ಕೂ ಅವಳಿಗೆ ಗೊತ್ತಾಗಬಾರ್ದು. ನೀನು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡ ಪ್ರೇಮ. ಯಾವುದೇ ಕಾರಣಗಳು ಗೊತ್ತಾಗದೇ ಇರೋ ಥರ ನಾನು ನೋಡ್ಕೋತೀನಿ. ನೀನು ಏನು ಯೋಚನೆ ಮಾಡಬೇಡ. ನೀನು ಹೇಗೆ ಹೇಳ್ತೀಯೋ ಹಾಗೆ ನಾನು ಮಾಡ್ತೀನಿ. ನಾವು ಅಂದ್ಕೊಂಡಾಗೆ ಈ ಪ್ಲ್ಯಾನ್ ಸಕ್ಸಸ್ ಆಗೇ ಆಗುತ್ತೆ. ಸರಿ ಅಣ್ಣ, ತುಂಬ ಥ್ಯಾಂಕ್ಸ್. ಸರಿ ಪ್ರೇಮ, ನೀನು ಹೇಳಿದ ಕೆಲಸ ಇವತ್ತಿಂದಾನೇ ಶುರು ಮಾಡ್ತೀನಿ. ಸರಿ, ನಾನು ಹೊರಡ್ಲಾ? ಓಕೆ ಅಣ್ಣ, ಆಯಿತು, ಬಾಯ್. ಹಬ್ಬ, ಸದ್ಯ ಇವರೆಲ್ಲದಕ್ಕೂ ಒಪ್ಕೊಂಡ್ರಲ್ಲ. ಇವ್ರು ಒಪ್ಕೊಂಡ್ಮೇಲೆ ಇನ್ನು ನನಗೆ ಯಾವ ಭಯನೂ ಇಲ್ಲ. ನಾನು ಅಂದ್ಕೊಂಡಂಗೆ ಎಲ್ಲ ಮಾಡಬೇಕು. ಅವ್ರ ಕೊಬ್ಬು ಇಳಿಸಿ ಮತ್ತೆ ಅವ್ರ ಅಪ್ಪ ಅಮ್ಮನ ಕಾಲಿಗೆ ಹೋಗಿ ಬಿದ್ದು ನೀವೇ ಗತಿ ಅಂತ ಒದ್ದಾಡಬೇಕು. ಹಂಗೆ ಮಾಡೇ ಮಾಡ್ತೀನಿ. ಯಾವ ಕೈಯಿಂದ ಅವಳು ಅವ್ರನ್ನ ಮನೆಯಿಂದ ಆಚೆಗೆ ಹಾಕಿದ್ಲು, ಅದೇ ಕೈಯಿಂದ ಆ ಮನೇನ ಅವ್ರ ಹೆಸ್ರಿಗೆ ಬರ್ಕೊಡ್ಬೇಕು. ಹಂಗೆ ನಾನೇ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವೀಡಿಯೋ ಇಷ್ಟೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.